ಮಾದೇಶ್ವರ. ಹಾಯ್ ಫ್ರೆಂಡ್ಸ್, ನಾನು ಹೇಮಂತ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನನ್ನ ಯೂಟ್ಯೂಬ್ ಚಾನಲ್ ಹೇಮಂತ್ ಕ್ಲಿಕ್ಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಎಮ್ ಎಮ್ ಹಿಲ್ಸ್ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಮಲೆ ಮಹದೇಶ್ವರ ಬೆಟ್ಟ. ನಾವು ಎಷ್ಟೋ ದಿನದಿಂದ ಹೋಗ್ಬೇಕಂತ ಅನ್ಕೊಂತಿದ್ವಿ, ಆದರೆ ಅದೇನೋ ಹೇಳ್ತಾರಲ್ಲ, ಮಾದಪ್ಪನೇ ಕರ್ಸ್ಕೋಬೇಕು ಅಂತ. ಇವತ್ತು ಆ ಮಾದಪ್ಪನೇ ಕರ್ಸ್ಕೊಂತಿದ್ದಾನೆ. ನಾವು ನಮ್ಮ ರೂಮಿದ್ದ ಜಿಗಣಿ ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪಿಂದ ನಾವು ಸೀದಾ ಬಸ್ ಹತ್ಕೊಂಡು ಗೊಟ್ಟಿಗೆರೆಗೆ ಹೋದ್ವಿ. ಗೊಟ್ಟಿಗೆರೆಯಿಂದ ಕೆಂಗೇರಿಗೆ ಹೋದರೆ ಅಲ್ಲಿ ಬಸ್ ಸಿಗ್ತಾವ ಅಂತ ಹೇಳಿದ್ರು. ನಾವು ಗೊಟ್ಟಿಗೆರೆ ಇಳಿದು ಕೆಂಗೇರಿ ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ಅಲ್ಲಿ ಕೆಂಗೇರಿಯಲ್ಲಿ ಹೋಗಿ ಕೇಳಿದಾಗ ಇಲ್ಲಿ ಬಸ್ ಬರ್ತವೆ, ಆದರೆ ಸೀಟ್ ಸಿಗಲ್ಲ, ನಿಮಗೆ ಸೀಟ್ ಸಿಗಬೇಕಂದ್ರೆ ನೀವು ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂತ ಹೇಳಿದ್ರು. ನಾವು ಅಲ್ಲಿದ್ದ ಮತ್ತೆ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಊಟ ಗೀಟ ಮಾಡ್ಕೊಂಡು ನಾವು ಬಸ್ ಸಿಕ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಬಸ್ಸಲ್ಲಿ ಕೂತ್ಕೊಂಡು ನೀವು ಯಾರಾದರೂ ಬರಬೇಕಂತಿದ್ರೆ ಡೈರೆಕ್ಟ್ ಮೆಜೆಸ್ಟಿಕ್ ಬಂದು ಅಲ್ಲಿದ್ದ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಂದರೆ ಅಲ್ಲಿ 24 hours ಬಸ್ ಇರ್ತವೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ನಾವು ಫೈನಲ್ ಆಗಿ ನೋಡ್ತಿದ್ದೀರಲ್ಲ, ಮಲೆ ಮಹದೇಶ್ವರ ಬೆಟ್ಟದ ಹತ್ರ ಬಂದ್ವಿ. ಅಲ್ಲಿ ನೋಡ್ತಿದ್ದಂಗೆ ಒಂದು ಕ್ಷಣ ಸ್ವರ್ಗನೇ ಕಾಣಿಸ್ದಂಗೆ ಆಯಿತು. ಇದು ಎಂಟ್ರೆನ್ಸು. ಇಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಆಮೇಲೆ ಬೆಟ್ಟಕ್ಕೆ ಹೋಗ್ತಾರೆ. ಇಲ್ಲೆಲ್ಲ ಬಸ್ಸು ಸ್ಟಾಪ್ ಕೊಡ್ತವೆ. ಇಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ನೀವು ಏನಾದರೂ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿರೋದು, ನಿಮ್ಮ ಕೋರಿಕೆ ಏನಾದರೂ ಇದ್ದರೆ ಅಂದ್ಕೊಂಡು ಪೂಜೆ ಮಾಡಿ, ಅಲ್ಲೆಲ್ಲ ಪೂಜೆ ಮಾಡ್ಕೊಂಡಾದ್ಮೇಲೆ ಬಸ್ಸು ಸೀದಾ ಮೇಲೆ ಬೆಟ್ಟದ ಹತ್ರ ಬರುತ್ತೆ. ಬೆಟ್ಟದ ಹತ್ರ ಬಂದ ತಕ್ಷಣವೇ ನಿಮ್ಗೆ ದೂರದಲ್ಲಿ ಮಾದಪ್ಪ ಕಾಣಿಸ್ತಾನೆ. ಮಾದಪ್ಪ ಕಾಣಿಸಿದ ತಕ್ಷಣ ಒಂದು ಕ್ಷಣ ಸ್ವರ್ಗನೇ ನೋಡ್ದಂಗೆ ಆಗುತ್ತೆ. ನಾವು ಅಲ್ಲಿದ್ದ ದೇವಸ್ಥಾನ ಒಳಗಡೆ ಹೋದ್ವಿ. ಒಳಗಡೆ ಹೋದಾಗ ಅಲ್ಲಿ ಮಲಗೋಕ್ಕೆಲ್ಲ ಜಾಗ ಹುಡುಕಿದ್ವಿ. ಎಷ್ಟೊಂದು ಜನ, ಎಷ್ಟು ಫ್ಯಾಮಿಲಿಗಳು ಇಲ್ಲಿ ಮಲಗಿರ್ತವೆ. ನೀವು ನೈಟ್ ಬರ್ಬೇಕು ಅಂದ್ಕೊಂಡಿರೋರು ಏನು ಭಯ ಪಟ್ಕೋಬೇಡಿ. ನೈಟ್ ಇಲ್ಲಿ ಮಲಗೋಕ್ಕೆಲ್ಲ ವ್ಯವಸ್ಥೆ ಇರುತ್ತೆ. ನಿಮಗೆ ಚಾಪೆ, ಹಾಸಿಗೆ ಎಲ್ಲ ಅವರೇ ಕೊಡ್ತಾರೆ ಬಾಡಿಗೆಗೆ. ಅದಾದಮೇಲೆ ನಾವು ಸೀದಾ ಡೈರೆಕ್ಟು ಸ್ನಾನಕ್ಕೆ ಹೋದ್ವಿ. ಸ್ನಾನಕ್ಕೆ ಹೋಗಿ ಅಲ್ಲಿ ಹೊಂಡದಲ್ಲಿ ಸ್ನಾನ ಗೀನ ಮಾಡ್ಕೊಂಡು ಸೀದಾ ಆಮೇಲೆ ನಾವು ದರ್ಶನಕ್ಕೆ ಹೋದ್ವಿ. ದರ್ಶನದ ಲೈನಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಫೈನಲ್ ಆಗಿ ಮಾದಪ್ಪನ ದರ್ಶನ ಆಯಿತು. ಮಾದಪ್ಪನ ನೋಡಿದ ತಕ್ಷಣ ನನಗಂತೂ ಒಂದು ಕ್ಷಣ ಅಲ್ಲೇ ನಾನು ಸ್ಟ್ರಕ್ ಆಗಿಬಿಟ್ಟಿದ್ದೀನಿ. ಮಾದಪ್ಪನ ದರ್ಶನ ಆದಮೇಲೆ ನಾವು ಬಸವಣ್ಣನ ದರ್ಶನ ಪಡ್ಕೊಂಡು, ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಬೆಂಗಳೂರಿಗೆ ಬಂದ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.